ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ. ಆ ಎರಡು ಸಂಸ್ಥೆನಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಶುಗರ್ ಬರಲಿ, BP ಬರಲಿ, ಕ್ಯಾನ್ಸರ್ ಬರಲಿ, ಬ್ರೈನ್ ಟ್ಯೂಮರ್ ಬರಲಿ ಅವ್ರಿಗೆ. DCC ಬ್ಯಾಂಕ್ ಚುನಾವಣೆ ಆಗದಿರೋದಕ್ಕೆ ಕೆಲವರು ಕಾರಣ ಇದ್ದಾರೆ. ನಮ್ಮ ಜಿಲ್ಲೆಯವರು ಅಂತ ರೂಪಾ ಶಶಿಧರ್ ಹೇಳಿದ್ದಾರೆ. ಅದಕ್ಕೆ ಏನು ಹೇಳ್ತಾರೆ ನೀವು? ಶಾಸಕರು ಅಧಿಕಾರದಲ್ಲಿರೋರು ಅಂತ. ಹಾಂ ಸರ್. ಹಾಂ ಸರ್. DCC ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾಲ ಹಾಕಿರೋದು ಯಾರು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. DCC ಬ್ಯಾಂಕ್ಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ. ಏನು ಎನ್ಕ್ವೈರಿ ಮಾಡಿ, ಎನ್ಕ್ವೈರಿಗೆ ಯಾರನ್ನಾದ್ರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ. ಯಾವುದ್ರ ಮೇಲೆ? ಎನ್ಕ್ವೈರಿಗೆ ಒಂದು ಮನುಷ್ಯನ ಹಾಕ್ತಾರಲ್ಲ, ಯಾರೋ ಒಂದು ಆಫೀಸರ್ನ ಹಾಕ್ತಾರೆ, ಅದ್ರ ಮೇಲೆ ಸ್ಟೇ ತರ್ತಾರೆ. DCC ಬ್ಯಾಂಕ್ಗೆ ಒಂದು MD ಹಾಕಿದ್ರೆ ಆ MD ಬೇಡ ನಮಗೆ ಅಂತ MD ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇ ತರ್ತಾರೆ, ಆ MD ಬರಬಾರ್ದು ಅಂತ. 19 DCC ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ 19 ಸ್ಟೇಗಳಿದೆಯಪ್ಪ. ಯಾರು ತೊಗೊಂಡಿರೋದು ಆ ಸ್ಟೇಗಳೆಲ್ಲ? ನಾನಾ? ಅನಿಲ್ ಅಣ್ಣ? ಸುರೇಶ್ ಅಣ್ಣ? ಸುರೇಶ್ ಅಣ್ಣ ತಗೊಂಡವ್ರ? ನಂಜೇಗೌಡ ತಗೊಂಡವ್ರ? ಯಾರು ತಗೊಂಡಿದ್ದಾರೆ ಸ್ಟೇ ತಗೊಂಡಿರೋದು ಯಾರು? ನೀವು ಎಲ್ಲರಿಗೂ ಹಾಕಿ 19 ಸ್ಟೇಗಳು ತಗೊಂಡಿದ್ದಾರೆ. ಏನಕ್ಕಪ್ಪ ನೀವು ಒಳ್ಳೆಯವರಾದ್ರೆ ಯಾಕೆ ಸ್ಟೇ ತಗೊಂಡಿದ್ದೀರಾ ನೀವು? ಯಾರು? ಗೋವಿಂದಗೌಡ್ರೆ ತಗೊಂಡಿರೋದು. ಗೋವಿಂದಗೌಡ್ರೆ ತಗೊಂಡಿರೋದು. ಅವರೇ ಎಲ್ಲ ಸ್ಟೇಗಳು ತಗೊಂಡಿದ್ದು. ನಾವೆಲ್ಲ ಅವ್ರ ತರ ನಾವೇನು ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ಇರೋದನ್ನ ಹೇಳ್ತೀವಿ ಡೈರೆಕ್ಟ್ ಆಗಿ. ನಿಮಗೂ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ. ಕೋರ್ಟ್ಗಳ ಹತ್ರ ಕುತ್ಕೊಂಡು ಮರಗಳ ಕುತ್ಕೊಂಡು ಏನೇನು ಮಾಡ್ತಾ ಇದ್ರು ಬೇಕಂದ್ರೆ ಫೋಟೋಸು ವಿಡಿಯೋಸು ಕಳಿಸ್ತೀನಿ ನಿಮಗೆಲ್ಲ. ಗೋವಿಂದಗೌಡ ಅಂತ ಒಳ್ಳೆ ಮನುಷ್ಯ ಆದ್ರೆ ನೀನು ಏನು ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇ ಲೆಕ್ಕಪ್ಪ ತಗೊಂಡು ಎನ್ಕ್ವೈರಿಗೆ ಬಿಡು. ಎನ್ಕ್ವೈರಿಗೆ ಬಿಡಪ್ಪ. ನೀನು ಒಳ್ಳೆಯವನು, ನಾನು ಒಪ್ಕೊಳ್ತೀನಿ, ನಿಜ ನೀನು ಒಳ್ಳೆಯವನು. ಯಾಕೆ ಸ್ಟೇಗಳು ತಗೊಂಡಿದ್ದೀರ? ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ನ ಹಾಕ್ತಾನೆ ನೀವು ಸ್ಟೇ ತಗೊಳ್ತೀರಾ? 19 ಸ್ಟೇ ಎಷ್ಟು? ನಿಮ್ಮ ಬಾಯಿನ ಒಂದ್ಸಲ ಹೇಳ್ರಿ. 19 ಸ್ಟೇಗಳು ತಗೊಂಡಿದ್ದೀರಾ. ಯಾಕೆ ತಗೋಬೇಕು ಸ್ಟೇ? ಹಂಗೆ ನೀವು ಎನ್ಕ್ವೈರಿ ಮಾಡೋದು ಎನ್ಕ್ವೈರಿ ಆಫೀಸರ್ ಆಗ್ತದೆ. ಎನ್ಕ್ವೈರಿ ಆಗಲಿ, ನೀವು ತಪ್ಪು ಮಾಡಿಲ್ಲ. ಎಸ್ ರೈಟ್, ಅಕ್ಸೆಪ್ಟೆಡ್. ನೀವು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಮಾಡಲಿ ಬಿಡಿ. ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನೇನು DCC ಬ್ಯಾಂಕಲ್ಲಿ ಇದ್ದಿಲ್ಲ, DCC ಬ್ಯಾಂಕಲ್ಲಿ ಹೋಗಿಲ್ಲ. DCC ಬ್ಯಾಂಕ್ ಡೈರೆಕ್ಟರ್ಸ್ ಇಬ್ರು ಇದ್ದಾರೆ. ಇಬ್ರು DCC ಬ್ಯಾಂಕ್ ಡೈರೆಕ್ಟರ್ ಇಬ್ರು ಇದ್ದಾರೆ. ನೀಲಕಂಠ ಕೊಟ್ಟಿದ್ದಾರೆ, ಅನಿಲ್ ನಾನು ಇದ್ದಾರೆ, ಇಬ್ರು ಇದ್ದಾರೆ. DCC ಬ್ಯಾಂಕಲ್ಲಿ ಅವ್ಯವಹಾರ ನಡೆದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೇಳೋದಿಲ್ಲ. ಸರ್ ಈಗ ಅಲ್ಲ ಸರ್, ಎನ್ಕ್ವೈರಿಗೆ ಹಾಕಿದಾಗ ಯಾಕೆ ನೀವು ಸ್ಟೇ ತಗೊಂಡ್ಬರ್ತೀರಾ? ಅಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅಂತ ನಾವು ಅನ್ಕೊಳ್ತೀವಿ. ಸ್ಟೇಜ್ ಎಲ್ಲ ವೆಕೆಟ್ ಮಾಡಿಸ್ಕೊಂಡು ಬನ್ನಿ, ಎನ್ಕ್ವೈರಿ ಆಗೋದಾಗ್ಲಿ. ಎಲ್ಲ ಇಷ್ಟೊಂದು ಎನ್ಕ್ವೈರಿಗೆಲ್ಲ ಆಗಿತ್ತು. ಕೋರ್ಟಲ್ಲಿ ನೀವು ಸ್ಟೇ ಇರೋದ್ರಿಂದ ಎಲೆಕ್ಷನ್ ಆಗಿಲ್ಲ. ಈಗ ಸೇಮ್ ಕ್ವಶನ್ ಕೋಮಲ್ಗೆ ಪ್ರಶ್ನೆ ಮಾಡ್ತಾರೆ. ಯಾರು? ಕೋಮಲಲ್ಲಿ ಕೂಡ ಹಗರಣಗಳಾಗಿ ತನಿಖೆ ಮಾಡಿಸಿ ಅಂತ SN ಕೇಳ್ತಾ ಇದ್ದಾರೆ ಸರ್. ಹೌದು, ಅಲ್ಲಿ ತನಿಖೆ. ಯಾರು ಕೋಮಲಲ್ಲಿ ತನಿಖೆ ಆಗಬಾರ್ದು ಅಂತ ಯಾರು ಸ್ಟೇ ತಗೊಂಡಿದ್ದಾರಾ? ಕೋರ್ಟ್ಗೆ ಹೋಗಿದ್ದಾರಾ? ತನಿಖೆ ವಿಚಾರ ಕೋರ್ಟ್ಗೆ ಹೋಗಿಲ್ಲ. ಯಾರು ಹೋಗೋದು ಬಿಟ್ಬಿಡಿ. ಹೋಗ್ತಾನೂ ಇಲ್ಲ. ತನಿಖೆ ಆಗ್ಲಿ, ನಾವು ಒತ್ತಾಯ ಮಾಡ್ತೀವಿ. ಕೋಮಲ್ ಎಲ್ಲಾದ್ರೂ ಅವ್ಯವಹಾರ ನಡೆದಿದ್ದರೆ ತನಿಖೆ ಆಗಬೇಕು. ಆ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರೆ ಅವ್ರು ಅನುಭವಿಸಬೇಕು ಅಂತ ನಾವು ಹೇಳ್ತೀವಿ. ಸರ್ ಈಗ ಹೌದು, ಎರಡೂ ಆಗ್ಲಿ, ಯಾವ್ದಾಗ್ಲಿ ಸರ್. ನಮ್ಮ ಸಮಸ್ಯೆ ರೀ, ನಮ್ಮ ಜನ ಸಮಸ್ಯೆ ರೀ, ನಮ್ಮ ರೈತರ ಸಮಸ್ಯೆ ರೀ. ಎರಡು DCC ಬೇಕು. ಎರಡು ನಮ್ಮ ರೈತರ ರಕ್ತ, ರೈತರ ಕಷ್ಟ ಕಟ್ಟಿರೋದು ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು. ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ. ಆ ಎರಡು ಸಂಸ್ಥೆನಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಶುಗರ್ ಬರಲಿ, BP ಬರಲಿ, ಕ್ಯಾನ್ಸರ್ ಬರಲಿ, ಬ್ರೈನ್ ಟ್ಯೂಮರ್ ಬರಲಿ. ಅವ್ರಿಗೆ ಎಲ್ಲವೂ ಬರಬೇಕು. ಯಾರಾದ್ರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ, ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ. ಅವ್ರಿಗೆ ಕೋರ್ಟಲ್ಲಿ ಸ್ಟೇ ವೆಕೆಟ್ ಮಾಡಕ್ಕೆ ಫಸ್ಟ್ ಅವ್ರನ್ನ ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೊಳಕ್ಕೆ ಎನ್ಕ್ವೈರಿ ಆಗಲಿ. DCC ಬ್ಯಾಂಕ್ ಎನ್ಕ್ವೈರಿ ಆಗಲಿ. ಏನೇನಿದೆ ಎಲ್ಲ ಎನ್ಕ್ವೈರಿ ಆಗ್ಬಿಟ್ಟು ಒಂದು ಕಡೆಯಿಂದ. ನಮ್ಮ ಹತ್ರನೂ ವಿಡಿಯೋಸ್ ಇದಾವೆ, ಫೋಟೋಸ್ ಇದಾವೆ, ಎಲ್ಲ ಇದಾವೆ. ನಾವು ಎತ್ಕೊಂಡ್ ಕೊಡ್ತೀವಿ ಒಂದು ದಿವಸ ಮೀಡಿಯಾ ರಿಲೀಸ್ ಮಾಡಿ.